ಶರಣಬಸವೇಶ್ವರ ಮಠಕ್ಕೂ ಕೂಡ ಗ್ಯಾಸ್ನ ಅಭಾವ ತಟ್ಟಿದೆ. ಸಿಲಿಂಡರ್ ಅಭಾವದಿಂದ ಸೌದೆ ಒಲೆಯಲ್ಲಿ ಅಡುಗೆಯನ್ನ ಮಾಡ್ತಾ ಇದ್ದಾರೆ. ಕಲಬುರಗಿಯಲ್ಲಿರುವಂತಹ ಶರಣಬಸವೇಶ್ವರ ಮಠ ಇದು. 5 ಸೌದೆ ಒಲೆಯಲ್ಲಿ ಪ್ರಸಾದದ ತಯಾರಿ ಹಾಗೆ ವಿತರಣೆ ನಡೀತಾ ಇದೆ. ಸೌದೆ ಒಲೆಯಲ್ಲಿ ಚಪಾತಿ, ಅನ್ನ, ಪಲ್ಯ ಇವೆಲ್ಲವನ್ನು ಕೂಡ ತಯಾರಿ ಮಾಡ್ತಾ ಇದ್ದಾರೆ. ಸಾವಿರಾರು ಭಕ್ತರಿಗೆ ಮಠದಲ್ಲಿ ಪ್ರಸಾದ ವಿತರಣೆ ಆಗ್ತಾ ಇದೆ. ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ನಡೀತಾ ಇರತಕ್ಕಂಥ ಏನು ಯುದ್ಧ ಇದೆ, ಆ ಯುದ್ಧ ಸಾಕಷ್ಟು ಪರಿಣಾಮವನ್ನು ಭಾರತದ ಮೇಲೂ ಬೀರ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕಲಬುರಗಿಯಲ್ಲೂ ದಿನನಿತ್ಯದ ಏನು ಸಿಲಿಂಡರ್ಗಳಿದ್ದು ಮತ್ತು ಕಮರ್ಷಿಯಲ್ ಸಿಲಿಂಡರ್ ಏನು ಪೂರೈಕೆ ಸ್ಥಗಿತ ಆದಂಥ ಪರಿಣಾಮ ಸದ್ಯ ಏನು ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಏನು ಮಹಾದಾಸೋಹಿ ಶರಣಬಸವೇಶ್ವರ ಸಂಸ್ಥಾನಕ್ಕೂ ಕೂಡ ತಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಪ್ರತಿನಿತ್ಯ ಇಲ್ಲಿ ಸಾವಿರಾರು ಭಕ್ತರು ದಾಸೋಹಕ್ಕೆ ಬರ್ತಾರೆ ಮತ್ತು ಇಲ್ಲಿ ಏನು ಅಂತಂದರೆ ದಾಸೋಹದಲ್ಲಿ ಏನು ಪ್ರಸಾದವನ್ನು ಸವಿದು ಹೋಗ್ತಾರೆ. ಆದರೆ ಕಳೆದ 2 ದಿನಗಳಿಂದ ಇಲ್ಲಿಗೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಏನು ಪೂರೈಕೆ ಸ್ಥಗಿತ ಆಗಿದ್ದರಿಂದ ಸಹಜವಾಗಿ ಏನು ಸದ್ಯ ಸೌದೆ ವಲಯ ಮೊರೆ ಹೋಗಿರ್ತಕ್ಕಂಥದ್ದು. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಏನು ಕಲಬುರಗಿಯ ಪ್ರಸಿದ್ಧ ಏನು ಶರಣಬಸವೇಶ್ವರ ಸಂಸ್ಥಾನ ಮಠ ಏನಿದೆ ಅದರಲ್ಲಿ ಸದ್ಯ ಸೌದೆ ಒಲೆಯಲ್ಲಿ ಭಕ್ತರಿಗೆ ಪ್ರಸಾದವನ್ನು ಮಾಡುವಂಥ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು. ಸುಮಾರು 5 ಬೃಹತ್ ಗಾತ್ರದ ಸೌದೆ ಒಲೆಗಳನ್ನು ರೆಡಿ ಮಾಡಿಕೊಂಡು ಅದರಲ್ಲೇ ಸದ್ಯ ಭಕ್ತರಿಗೆ ಅನ್ನ ಮತ್ತು ಸಾಂಬಾರನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಏನು ಅಂತಂದರೆ ಕಳೆದ 2 ದಿನಗಳಿಂದ ಅಂದರೆ ನಿರಂತರವಾಗಿ ಏನು ಸಿಲಿಂಡರ್ ಪೂರೈಕೆ ಏನು ಸ್ಥಗಿತವಾದಂಥ ಪರಿಣಾಮ ಸಹಜವಾಗಿ ಯಾವುದೇ ಕಾರಣಕ್ಕಾಗಿಯೂ ಕೂಡ ಭಕ್ತರಿಗೆ ಇಲ್ಲಿಂದ ಉಪವಾಸ ಕಳಿಸಬಾರ್ದು ಅನ್ನುವಂಥ ಉದ್ದೇಶದಿಂದ ಸದ್ಯ ಸಿಲಿಂಡರ್ ಕೊರತೆ ಇದ್ದರೂ ಕೂಡ ಸೌದೆ ಒಲೆಗಳನ್ನು ಬಳಸಿಕೊಂಡು ಸದ್ಯ ಪ್ರಸಾದವನ್ನು ರೆಡಿ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಈ ರೀತಿಯಾದಂಥ ಪ್ರಸಾದ ರೆಡಿ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಕಳೆದ ಏನು ಈ ಒಂದು ಶರಣಬಸವೇಶ್ವರ ಸಂಸ್ಥಾನ ಮಠ ಏನಿದೆ ಇಲ್ಲಿ ಸುಮಾರು ದೊಡ್ಡ ಗಾತ್ರದ 5 ಕುಕ್ಕರ್ಗಳಿಗೆ ಏನು ಅಂತಾರೆ ಪ್ರತಿನಿತ್ಯ 5 ಕಮರ್ಷಿಯಲ್ ಸಿಲಿಂಡರ್ಗಳು ಬೇಕಾಗ್ತಿತ್ತು. ಆದರೆ ಏನು ಸಿಲಿಂಡರ್ ಪೂರೈಕೆ ಸಂಪೂರ್ಣವಾಗಿ ಸ್ಥಗಿತವಾದ್ದರಿಂದ ಸದ್ಯ ಏನು ಅಂತಾರೆ 5 ಬೃಹದಾಕಾರದ ಒಲೆಗಳಲ್ಲಿ ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಅನ್ನ ಮತ್ತು ಸಾಂಬಾರುಗಳನ್ನು ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಏನು ರೊಟ್ಟಿ ಚಪಾತಿಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಯಾವುದೇ ಕಾರಣಕ್ಕಾಗಿ ಹೇಳಿ ಕೇಳಿ ಏನು ಕಳೆದ ವಾರವಷ್ಟೇ ಈ ಮಹಾದಾಸೋಹಿ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವವು ಕೂಡ ಆಗಿತ್ತು. ಹೀಗಾಗಿ ಏನಂತಾರೆ ಸಹಜವಾಗಿ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಗೆ ಬಂದಂಥ ಭಕ್ತರು ಉಪವಾಸ ಹೋಗಬಾರ್ದು ಮತ್ತು ಆ ಶರಣನ ಪ್ರಸಾದ ಏನು ಅಂತಂದರೆ ಸೇವಿಸಿಕೊಂಡೇ ಹೋಗಬೇಕು ಅನ್ನೋವಂಥ ಒಂದು ಉದ್ದೇಶದಿಂದ ಸದ್ಯ ಏನು ಅಂತಾರೆ ಶರಣಬಸವೇಶ್ವರ ಸಂಸ್ಥಾನ ಮಠನೂ ಕೂಡ ಆ ಸೌದೆ ವಲಯ ಮೊರೆ ಹೋಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.